ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಇದೀಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾಯ್ತು, ಟೆಂಪಲ್ ರನ್ ಮಾಡಿದ್ದಾಯ್ತು. ಇದೀಗ ತಮ್ಮ ಹಳೆ ಬಿಸ್ನೆಸ್ ಅನ್ನ ಪುನರಾರಂಭ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ ಬುಟೀಕ್ ಅನ್ನ ಪುನರಾರಂಭ ಮಾಡಿದ್ದಾರೆ ಪವಿತ್ರ ಗೌಡ. 8 ತಿಂಗಳುಗಳಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬರೆದಿತ್ತಂತೆ ಬಂದಾಸ್ ಜೀವನವನ್ನ ಪುನರಾರಂಭ ಮಾಡಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದಾರೆ ತಮ್ಮ ಸ್ಟುಡಿಯೋ ರೀಲಾಂಚ್ಗೆ ಪವಿತ್ರ ಗೌಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹಳೆ ಬಿಸ್ನೆಸ್ ಗಳನ್ನ ಪುನರಾರಂಭ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ. ಇವತ್ತು ಅವರ ಬುಟೀಕ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಇದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರು ತಮ್ಮ ಒಂದು ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿದೆ ಅದನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ರೀಲಾಂಚ್ ಮಾಡೋಕ್ಕಿಂತ ಮುನ್ನ ಅವರು ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಶಿರ್ಡಿ ಸಾಯಿಬಾಬಾನ ದರ್ಶನವನ್ನ ಕೂಡ ಪಡೆದಿದ್ರು. ಸಾಕಷ್ಟು ದೇಗುಲಗಳ ದರ್ಶನವನ್ನ ಮುಗಿಸಿ ನಂತರ ಈಗ ರೆಡ್ ಕಾರ್ಪೆಟ್ ಈ ಬೂಟಿಕ್ ಸ್ಟುಡಿಯೋವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದ ಪವಿತ್ರ ಗೌಡ ಯಾವಾಗ ಜೈಲ್ ಸೇರ್ತಾರೋ ಅಲ್ಲಿಂದ ಕೂಡ ಈ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಇದಕ್ಕೂ ಹಿಂದೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದು ಕಾಸ್ಟ್ಯೂಮ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು. ಅದಲ್ಲದೆ ಈ ಒಂದು ಪ್ರಮೋಷನ್ ನಲ್ಲಿ ಕೂಡ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಆದ್ರೆ ಯಾವಾಗ ಪವಿತ್ರ ಗೌಡ ಅರೆಸ್ಟ್ ಆದ ನಂತರ ಈ ಬಿಸ್ನೆಸ್ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಇದನ್ನ ರೀಲಾಂಚ್ ಮಾಡಿ ಪವಿತ್ರ ಹೊಸ ಜೀವನವನ್ನ ಆರಂಭ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಇದೀಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾಯ್ತು, ಟೆಂಪಲ್ ರನ್ ಮಾಡಿದ್ದಾಯ್ತು. ಇದೀಗ ತಮ್ಮ ಹಳೆ ಬಿಸ್ನೆಸ್ ಅನ್ನ ಪುನರಾರಂಭ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ ಬುಟೀಕ್ ಅನ್ನ ಪುನರಾರಂಭ ಮಾಡಿದ್ದಾರೆ ಪವಿತ್ರ ಗೌಡ. 8 ತಿಂಗಳುಗಳಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬರೆದಿತ್ತಂತೆ ಬಂದಾಸ್ ಜೀವನವನ್ನ ಪುನರಾರಂಭ ಮಾಡಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದಾರೆ ತಮ್ಮ ಸ್ಟುಡಿಯೋ ರೀಲಾಂಚ್ಗೆ ಪವಿತ್ರ ಗೌಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹಳೆ ಬಿಸ್ನೆಸ್ ಗಳನ್ನ ಪುನರಾರಂಭ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ. ಇವತ್ತು ಅವರ ಬುಟೀಕ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಇದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರು ತಮ್ಮ ಒಂದು ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿದೆ ಅದನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ರೀಲಾಂಚ್ ಮಾಡೋಕ್ಕಿಂತ ಮುನ್ನ ಅವರು ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಶಿರ್ಡಿ ಸಾಯಿಬಾಬಾನ ದರ್ಶನವನ್ನ ಕೂಡ ಪಡೆದಿದ್ರು. ಸಾಕಷ್ಟು ದೇಗುಲಗಳ ದರ್ಶನವನ್ನ ಮುಗಿಸಿ ನಂತರ ಈಗ ರೆಡ್ ಕಾರ್ಪೆಟ್ ಈ ಬೂಟಿಕ್ ಸ್ಟುಡಿಯೋವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದ ಪವಿತ್ರ ಗೌಡ ಯಾವಾಗ ಜೈಲ್ ಸೇರ್ತಾರೋ ಅಲ್ಲಿಂದ ಕೂಡ ಈ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಇದಕ್ಕೂ ಹಿಂದೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದು ಕಾಸ್ಟ್ಯೂಮ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು. ಅದಲ್ಲದೆ ಈ ಒಂದು ಪ್ರಮೋಷನ್ ನಲ್ಲಿ ಕೂಡ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಆದ್ರೆ ಯಾವಾಗ ಪವಿತ್ರ ಗೌಡ ಅರೆಸ್ಟ್ ಆದ ನಂತರ ಈ ಬಿಸ್ನೆಸ್ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಇದನ್ನ ರೀಲಾಂಚ್ ಮಾಡಿ ಪವಿತ್ರ ಹೊಸ ಜೀವನವನ್ನ ಆರಂಭ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಇದೀಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾಯ್ತು, ಟೆಂಪಲ್ ರನ್ ಮಾಡಿದ್ದಾಯ್ತು. ಇದೀಗ ತಮ್ಮ ಹಳೆ ಬಿಸ್ನೆಸ್ ಅನ್ನ ಪುನರಾರಂಭ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ ಬುಟೀಕ್ ಅನ್ನ ಪುನರಾರಂಭ ಮಾಡಿದ್ದಾರೆ ಪವಿತ್ರ ಗೌಡ. 8 ತಿಂಗಳುಗಳಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬರೆದಿತ್ತಂತೆ ಬಂದಾಸ್ ಜೀವನವನ್ನ ಪುನರಾರಂಭ ಮಾಡಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದಾರೆ ತಮ್ಮ ಸ್ಟುಡಿಯೋ ರೀಲಾಂಚ್ಗೆ ಪವಿತ್ರ ಗೌಡ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹಳೆ ಬಿಸ್ನೆಸ್ ಗಳನ್ನ ಪುನರಾರಂಭ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ. ಇವತ್ತು ಅವರ ಬುಟೀಕ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು. ಎಸ್ ಸ್ಮಿತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಇದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರು ತಮ್ಮ ಒಂದು ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿದೆ ಅದನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ರೀಲಾಂಚ್ ಮಾಡೋಕ್ಕಿಂತ ಮುನ್ನ ಅವರು ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಶಿರ್ಡಿ ಸಾಯಿಬಾಬಾನ ದರ್ಶನವನ್ನ ಕೂಡ ಪಡೆದಿದ್ರು. ಸಾಕಷ್ಟು ದೇಗುಲಗಳ ದರ್ಶನವನ್ನ ಮುಗಿಸಿ ನಂತರ ಈಗ ರೆಡ್ ಕಾರ್ಪೆಟ್ ಈ ಬೂಟಿಕ್ ಸ್ಟುಡಿಯೋವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದ ಪವಿತ್ರ ಗೌಡ ಯಾವಾಗ ಜೈಲ್ ಸೇರ್ತಾರೋ ಅಲ್ಲಿಂದ ಕೂಡ ಈ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಇದಕ್ಕೂ ಹಿಂದೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದು ಕಾಸ್ಟ್ಯೂಮ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು. ಅದಲ್ಲದೆ ಈ ಒಂದು ಪ್ರಮೋಷನ್ ನಲ್ಲಿ ಕೂಡ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಆದ್ರೆ ಯಾವಾಗ ಪವಿತ್ರ ಗೌಡ ಅರೆಸ್ಟ್ ಆದ ನಂತರ ಈ ಬಿಸ್ನೆಸ್ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಇದನ್ನ ರೀಲಾಂಚ್ ಮಾಡಿ ಪವಿತ್ರ ಹೊಸ ಜೀವನವನ್ನ ಆರಂಭ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಇದೀಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಕುಂಭಮೇಳಕ್ಕೆ ಹೋಗಿ ಪವಿತ್ರ ಸ್ನಾನ ಮಾಡಿದ್ದಾಯ್ತು, ಟೆಂಪಲ್ ರನ್ ಮಾಡಿದ್ದಾಯ್ತು. ಇದೀಗ ತಮ್ಮ ಹಳೆ ಬಿಸ್ನೆಸ್ ಅನ್ನ ಪುನರಾರಂಭ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ ಬುಟೀಕ್ ಅನ್ನ ಪುನರಾರಂಭ ಮಾಡಿದ್ದಾರೆ ಪವಿತ್ರ ಗೌಡ. 8 ತಿಂಗಳುಗಳಿಂದ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬರೆದಂತೆ ಬಂದಾಸ್ ಜೀವನವನ್ನ ಪುನರಾರಂಭ ಮಾಡಿದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಬಂದಿದ್ದಾರೆ ತಮ್ಮ ಸ್ಟುಡಿಯೋ ರೀಲಾಂಚ್ಗೆ ಪವಿತ್ರ ಗೌಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹಳೆ ಬಿಸ್ನೆಸ್ ಗಳನ್ನ ಪುನರಾರಂಭ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ. ಇವತ್ತು ಅವರ ಬುಟೀಕ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರು. ಎಸ್ ಸ್ಮಿತಾ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಇದರ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಅವರು ತಮ್ಮ ಒಂದು ಇದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿದೆ ಅದನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ರೀಲಾಂಚ್ ಮಾಡೋಕ್ಕಿಂತ ಮುನ್ನ ಅವರು ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ರು. ಶಿರ್ಡಿ ಸಾಯಿಬಾಬಾನ ದರ್ಶನವನ್ನ ಕೂಡ ಪಡೆದಿದ್ರು. ಸಾಕಷ್ಟು ದೇಗುಲಗಳ ದರ್ಶನವನ್ನ ಮುಗಿಸಿ ನಂತರ ಈಗ ರೆಡ್ ಕಾರ್ಪೆಟ್ ಈ ಬೂಟಿಕ್ ಸ್ಟುಡಿಯೋವನ್ನ ಇವತ್ತು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದ ಪವಿತ್ರ ಗೌಡ ಯಾವಾಗ ಜೈಲ್ ಸೇರ್ತಾರೋ ಅಲ್ಲಿಂದ ಕೂಡ ಈ ಸ್ಟುಡಿಯೋ ಕ್ಲೋಸ್ ಆಗಿತ್ತು. ಇದಕ್ಕೂ ಹಿಂದೆ ಸಾಕಷ್ಟು ಸೆಲೆಬ್ರಿಟಿಗಳು ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದು ಕಾಸ್ಟ್ಯೂಮ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು. ಅದಲ್ಲದೆ ಈ ಒಂದು ಪ್ರಮೋಷನ್ ನಲ್ಲಿ ಕೂಡ ಸಾಕಷ್ಟು ಜನ ಭಾಗಿಯಾಗ್ತಾ ಇದ್ರು. ಆದ್ರೆ ಯಾವಾಗ ಪವಿತ್ರ ಗೌಡ ಅರೆಸ್ಟ್ ಆದ ನಂತರ ಈ ಬಿಸ್ನೆಸ್ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಇದನ್ನ ರೀಲಾಂಚ್ ಮಾಡಿ ಪವಿತ್ರ ಹೊಸ ಜೀವನವನ್ನ ಆರಂಭ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ.